ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹಿಂದಿನ ವ್ಲಾಗಲ್ಲಿ ನಾನು ನಿಮಗೆ ಗೊಂದಲದ ಫಸ್ಟ್ ಪಾರ್ಟನ್ನು ತೋರಿಸಿದೆ. ಸೊ ಇಡೀ ದಿನ ಹೇಗೆ ಏನಂತಾರೆ ರಾತ್ರಿ ಕಳೆಯೋದು. ಸೊ ಹೀಗೆ ಇಲ್ಲಿ ದೇವ್ರ ಹಾಡ್ಕೋತ ಮಧ್ಯದಲ್ಲಿ ಪಾಪ ಅವರಿಗೂ ಕೂಡ ರೆಸ್ಟ್ ಬೇಕಲ್ಲ, ಕಂಟಿನ್ಯೂ ಆಗಿ ಅವರು ಹೇಳೋಕೆ ಆಗೋದಿಲ್ಲ, ಹಾಡೋಕೆ ಆಗೋದಿಲ್ಲ. ಸೊ ಹಾಗಾಗಿ ಮಧ್ಯ ಮಧ್ಯ ನಡು ನಿಂದಿರ್ಸ್ಬಾರ್ದು ಅನ್ನೋ ಉದ್ದೇಶದಿಂದ ದೇವ್ರ ಹಾಡ್ತಾ ಇದ್ರು ಎಲ್ಲರೂ. ಸೊ ಅವರು ರೆಸ್ಟ್ ಮಾಡಿದಾಗ ನಾವೆಲ್ಲ ದೇವ್ರ ಹಾಡ್ತಾ ಇದ್ವಿ. ನಾವು ಸ್ಟಾಪ್ ಮಾಡಿದಾಗ ಅವರೆಲ್ಲ ಮತ್ತೆ ಕತೆ ಶುರು ಮಾಡ್ತಾ ಇದ್ರು. ಸೊ ಇಲ್ಲಿ ನಮ್ಮ ಅಕ್ಕ ಇಲ್ಲಿ ದೇವ್ರ ಹಾಡನ್ನ ಏನಂತಾರೆ ದೇವ್ರ ಹಾಡದ ಮೂಲಕ ಇಲ್ಲಿ ಡ್ಯಾನ್ಸ್ ಅನ್ನ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ಒಂದು ರೀತಿ ಏನಂತಾರೆ ಎಚ್ಚರ ಇರ್ಲಿಕ್ಕೆ. ಸೊ ಅವರು ಎಲ್ಲ ಭಜನಾ ಮಂಡಳಿಗಳಲ್ಲಿ ಭಾಗವಹಿಸ್ತಾರೆ. ಸೊ ಹಾಗಾಗಿ ಅವರು ಏನಂತಾರೆ ಅವರಿಗೆ ತುಂಬಾ ಈಸಿ ಅನ್ಸುತ್ತೆ ಈ ರೀತಿ ಡ್ಯಾನ್ಸ್ ಮಾಡೋದು, ಅದು ದೇವರ ಹಾಡುಗಳಲ್ಲಿ. ಸೊ ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಕೂಡ. ಸೊ ಯಾವುದೇ ಸ್ಟೇಜ್ ಫಿಯರ್ ಇಲ್ಲಾರ್ದೇನೆ ಈ ರೀತಿ ಮಾಡೋದು, ತುಂಬಾನೇ ಕಾನ್ಫಿಡೆನ್ಸ್ ಇರಬೇಕು ಎಲ್ಲರ ಮುಂದೆ ಈ ರೀತಿ ಮಾಡೋದು. ಸೊ ಮಧ್ಯದಲ್ಲಿ ಯಾರೆಲ್ಲ ಸ್ವಲ್ಪ ಕಣ್ಣು ಮುಚ್ತಾ ಇದ್ರು ಅವರಿಗೆಲ್ಲ ನೀರು ಸಿಡಿಸೋದು, ಈ ರೀತಿ ಎಬ್ಸೋದು ಮಾಡೋದು ತುಂಬಾನೇ ಮಜವಾಗಿತ್ತು. ಒಂದು ರೀತಿ ಡಿಸ್ಟರ್ಬ್ ಮಾಡಿದ್ರು ಕೂಡ ಒಂದು ರೀತಿ ಮಜವಾಗಿತ್ತು. ಸೊ ಇಲ್ಲಿ ದೀಪ ಕಂಟಿನ್ಯೂಸ್ ಆಗಿ ಉರಿತಾ ಇರಬೇಕು. ಸೊ ಹಾಗಾಗಿ ಯಾರ್ಯಾರು ಆ ಜಾಗದಲ್ಲಿ ಕೂತು ದೀಪನ ಕಾಯ್ತಾರೋ ಅವರಿಗೂ ಕೂಡ ಲಾಸ್ಟಿಗೆ ಏನಂತಾರೆ ಆಯರಿ ತುಂಬ್ತಾರೆ. ಸೊ ಅದು ಒಂದು ಟ್ರೆಡಿಷನ್ ಅಂತ ಹೇಳ್ಬೋದು. ಸೊ ಯಾರ್ಯಾರು ಅಲ್ಲಿ ಜಾಗದಲ್ಲಿ ಕೂತು ದೀಪನ ಕಾಯುತ್ತಾರೋ ಅದನ್ನ ಕಂಪಲ್ಸರಿ ಅವರಿಗೆ ಆಯರಿ ಮಾಡ್ಬೇಕಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿ ಅನ್ಸಿತ್ತು ಅದೊಂದು ಡ್ಯೂಟಿ. ಸೊ ತುಂಬಾನೇ ಮಜವಾಗಿತ್ತು. ಸೊ ಈ ಸಲ ಏನೋ ಒಂದು ಸೌಭಾಗ್ಯ ನನಗೆ, ನಾನೇ ನನ್ನ ಕೈಯಿಂದ ಸೀರೆಯನ್ನ ಉಡಿಸ್ಕೊಂಡಿದ್ದು ಹಬ್ಬ ಭವಾನಿ ಅಂತ ಹೇಳ್ಬೋದು. ತುಂಬಾನೇ ಅದೃಷ್ಟವಂತೆ ಅನ್ಕೋತೀನಿ ನಾನು. ಸೊ ತುಂಬಾನೇ ಚೆನ್ನಾಗಿ ಆಗಿದೆ. ಬಟ್ ಏನಾದರೂ ಮಿಸ್ಟೇಕ್ ಆಗಿತ್ತಂದ್ರೆ ಏನಂತಾರೆ ತಪ್ಪದೆ ಕ್ಷಮಿಸ್ಬಿಡಿ. ಸೊ ಅದೊಂದು ವ್ಲಾಗಲ್ಲಿ ನನಗೆ ತೋರಿಸ್ಲಿಕ್ಕೆ ಆಗಲೇ ಇಲ್ಲ. ಸೊ ತುಂಬ ಬೇಜಾರಾಗಿತ್ತು. ಬಟ್ ಓಕೆ, ಒಂದು ಹೊಸ ಬಟ್ಟೆಯಿಂದ ಈ ರೀತಿ ಪೀಸ್ ಅಂದರೆ ತೆಳುವಾಗಿ ಕಟ್ ಮಾಡಿ ಈ ರೀತಿ ಸುತ್ತಿ ಬಟ್ಟೆಯನ್ನು ಏನಂತಾರೆ ತುಪ್ಪದಲ್ಲಿ ಏನಂತಾರೆ ನೆನೆದು ಈ ರೀತಿ ಮಾಡ್ತಾರೆ, ದೀಪ ಹಚ್ತಾರೆ. ಸೊ ಕೆಲವೊಂದು ಟ್ರೆಡಿಷನ್ ನೋಡುವಂಗೆ ಇರುತ್ತೆ. ಸೊ ಹಾಗಾಗಿ ಸೊ ಅವರು ಅಲ್ಲಿ ರೆಸ್ಟ್ ಮಾಡಿ ಕಂಟಿನ್ಯೂ ಆಗಿ ದೀಪ ಬೆಳಗ್ತಿರ್ಬೇಕು, ಅದನ್ನು ಕಂಪಲ್ಸರಿ ವಾಚ್ ಮಾಡಬೇಕು. ಹಾಗಾಗಿ ಅದು ಕಂಟಿನ್ಯೂ ಆಗಿ ಆಗ್ತಾ ಇರೋದ್ರಿಂದ ಸೊ ಒಬ್ರ ಮೇಲೆ ಒಬ್ರು ಡ್ಯೂಟಿ ಇತ್ತು. ಸೊ ಲಾಸ್ಟಿಗೆ ಇಲ್ಲಿ ತೊಟ್ಲ ತೂಗೋದು ನೋಡಿ, ಇದು ತುಂಬಾನೇ ಮಜವಾಗಿದೆ. ಇವತ್ತು ಹೊಟ್ಟೊಂಡ್ಲಿಕ್ಕೆ ಗಂಡಸ ಮಗನೇ ಹುಟ್ಟು ಬಂದ ಹೌದ್ರಿ. ಆ ಜೀವಿ ಕೂಡ ಪುತ್ಲೆ ಅಂತ ಆಗ್ತಾರಿ. ಯಾರು ಕಟ್ಟದ ಯುಗಲ್ ಪದ ಹಾಡಬೇಕಲ್ಲಿ. ಜೋ ಜೋ ಗಣರು ಯಾಕೆ ತಳ್ಳಿರ್ತಾರ? ಇನ್ನ ಅಳು ಸುದ್ದಿ ನಿಮಗೆ ಗುರ್ತಿಲ್ಲೇನ್ರಿ? ನಮಗೇನು ಗೊತ್ತಿಲ್ಲಪ್ಪ. ಸ್ವಾಗತಿ ಸ್ವಾದ್ರ ಮಾವನ ಮುಯ್ಯ ಬೇಡ ಕೂಸ ಹಳ್ಳಿಕತ್ತೀರಿ. ಏನ್ ಗಣರು ಹಳ್ಳಿಕತ್ತಾರ? ಸ್ವಾಗತಿ ಸ್ವಾದ್ರ ಮಾವ ಒಂದ್ ಅರ್ಧ ಕಿಲೋ ಬಂಗಾರ ಹಾಕ್ತಿರಿ, ಗಪ್ಪ ಹಾಕ್ತಿರಿ. ಏನ್ ಕಡಿಮೆ ರೇಟ್ ಏನ್ ಹೆಚ್ಚಾಗ ಬರ್ರಿ ಸ್ವಾಗತಿ ಬರ್ರಿ. ನಿಂದ್ರಿಲ್ಲಿ ಹೆಸರಿಡಬೇಕು. ನಾಲ್ಕು ಮಂದಿ ಹೊಡಿಲಿಕ್ಕೆ ಬಂಗಾರ ಕಾಕ್ರಿ ಅವ್ರಿಗೆ
ಈಗಿನ ತಂದು ಕೊಡ್ಬೇಕೇನು ಬಂಗಾರ? ಹೀಗೆ ಬಂಗಾರ ಅಂಗಡಿ ತೆಗೆದಿಲ್ಲ ಹಾಕಿಲ್ಲ ಮನಿ ಹಾಕಿಲ್ಲ ಬಂಗಾರ ಅಂಗಡಿ ತೆಗೆದಿಲ್ಲ ಹೌದಲ್ರಿ ಮತ್ತ ಯಾಕೆ ಅಳ್ಲಿಕತ್ತಾರ ದನ್ಯಾರು ಮತ್ತ ಅಳ್ಲಿಕತ್ತಾರ್ರಿ ನಿನ್ನೆ ಗೊಂದಲ ಗಡ್ಬಡಿ ಒಳಗ್ರಿ ಅಮ್ಮವ್ರು ದನ್ಯಾರಿಗೆ ಹಾಲು ಕುಡ್ಸುದೇ ಮಾಡ್ತಿ ಬಿಟ್ಟಾರ್ರಿ ದನ್ಯಾರು ಹಾಸ್ತ ಅಳ್ಲಿಕತ್ತಾರ ಬಟ್ಟಿ ಹೇಳಿದೆ ಅಂತ ಕುಡಿಬೇಕಂತ ಮತ್ತ ನಮ್ ಕೈಯಾಗ ಸಿಕ್ಕ್ರ ಮುದುಕ ಆಗುತ್ತ ಹಳೆ ಬಾಜು ನೋಡ್ರಿ ಒಂದ್ 5 ದೇವರ ಲಕ್ಷ್ಮಿ ಕುಳ್ಳ ಬಡ್ದಂಗ್ ಬಿಡಿಬೇಕು ಏನ್ ಬಡಿತೀರಿ ಬಡೀರಿ ನೋಡಿ ಯಾರು ಬಡಿಲಿಲ್ಲ ನಾರೇ ಬಡಿಲಿ ಅಂತ ಈಗ ಏ ರವಿ ಯಪ್ಪ ಯಪ್ಪ ಅಂಬರಿ ಇನ್ ಗಾಲಿ ಬಡಿದಿರ್ತದ ಬೇಕಾದ್ರಿ ಬೇಕಾ ಬೇಡ ಏ ಬೇಡ ಅಲ್ಲಿ ಸ್ವಾದ್ರ ಹೆಸರು ಹೇಳ್ರಿ ಹುಡುಗರಿಗೆ ಜರ ಕೆಲ್ಸಾಗಿಲ್ಲ ನಮಗೇನು ಬಿಡ್ತೀರಿ ಮುಂಜಾನೆ ತಗೊಳಕ್ಕೆ
ಸಿದ್ಧ ಏನೋ ಅಂತಪ್ಪ. ಸೊ ಬೆಳಗ್ಗೆ 5:30 ಆಗ್ತಾ ಬಂತು. ಸೊ ಇಲ್ಲಿ ಲಾಸ್ಟ್ ಆಗಿ ಆರತಿ ಮಾಡ್ತಾ ಇರೋದು. ಸೊ ಇಲ್ಲಿ ಇಡೀ ರಾತ್ರಿ ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಒಂದು 5 ಟೈಮ್ಸ್ ಕಡ್ಲಿನ ಉಡಿ ತುಂಬಬೇಕು ಮುತ್ತೈದೆಯರು. ಸೊ ಹಾಗಾಗಿ ಕಡ್ಲಿ ಕೂಡ ನೆನೆ ಇಟ್ಟಿದ್ರು. ಒಂದು 5 ಸಲ ತುಂಬಬೇಕು ಮಧ್ಯದಲ್ಲಿ. ಸೊ ಅದನ್ನು ಕೂಡ ಆಯಿತು. ಸೊ ಅದಾದ ನಂತರ ಇದು ಮುಂದೆ ನೋಡಿ ಕಸ ಬೆಳೆದು ರಂಗೋಲಿ ಸಾರಿಸಿ ಈ ರೀತಿ ದೀಪಗಳನ್ನು ಇಡ್ತಾರೆ. ಇಟ್ಟು ರೌಂಡ್ ಆಗಿ ಪ್ರದಕ್ಷಿಣೆ ಆಮೇಲೆ ರಿವರ್ಸ್ ಆಗಿ ಮಾಡೋದು. ಸೊ ಅದು ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಯಾಕೆ ಮಾಡ್ತಾರೆ ಅಂತ. ಬಟ್ ಏನಂತಾರೆ, ಇದು ಗಂಡಸರೇ ಮಾಡ್ಬೇಕಂತೆ, ಗೊತ್ತಿಲ್ಲ ಅದನ್ನು ಕೂಡ ಯಾಕೆ ಅಂತ. ನಾನು ಫಸ್ಟ್ ಟೈಮ್ ಇದನ್ನ ಈ ರೀತಿ ನೋಡ್ತಾ ಇರೋದು. ನಮ್ಮ ಲಗ್ನ ಕೂಡ ಮಾಡಿದ್ರು, ಬಟ್ ನಾನು ಹೊರಗಡೆ ಹೋಗಿ ಈ ರೀತಿ ನೋಡಿದ್ದಿಲ್ಲ. ಬಟ್ ಇದು ಫಸ್ಟ್ ಟೈಮ್ ಈ ರೀತಿ ನಾನು ನೋಡ್ತಾ ಇರೋದು. ಎಲ್ಲ ಮುಗಿದ ನಂತರ ದೀಪನ ಆರಿಸೋದು ಅಂದ್ರೆ ಶಾಂತ ಮಾಡೋದು ಅಂದ್ರೆ ಹಸಿ ಹಾಲಲ್ಲಿ ಶಾಂತನ್ನ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿದೆ ಒಂದು ರೀತಿ ಪದ್ಧತಿ ಕೂಡ. ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಈ ವ್ಲಾಗನ್ನು. ಎಲ್ಲರೂ ಕೂಡ ಒಂದು 2 ನ್ಯಾಪ್ ತಗೊಂಡು ಬರ್ತಾ ಇದ್ರು. ಸೊ ಹಾಗಾಗಿ ನಾವು 3 ಜನ, ಒಬ್ರು ಡ್ಯೂಟಿ ಮಾಡೋರು, ದೀಪ ಕಾಯೋದು, ಮತ್ತೆ ನಾನು ಮತ್ತೆ ನಮ್ಮ ಅತ್ತೆ ಅನ್ಕೋತೀನಿ. ಸೊ 3 ಮಂದಿ ಒಂಚೂರು ಕಣ್ಣು ಮಿಟಕ್ಸ್ಲಾರ್ದೇನೆ ಇಡೀ ರಾತ್ರಿ ಎಚ್ಚರಿದ್ವಿ. ಬಟ್ ನೆಕ್ಸ್ಟ್ ಅವತ್ತಾದ ನಂತರ 7:30-8ಕ್ಕೆ ಎಲ್ಲ ಬಾಡಿ ಪೇನ್ ಶುರು ಆಯಿತು. ಸೊ ಎಷ್ಟು ನಿದ್ದೆ ಇಂಪಾರ್ಟೆಂಟು, ಒಂದು ಲೈಫ್ ಸೈಕಲ್ ಹೇಗಿರುತ್ತೆ ಅನ್ನೋದು ಸ್ವಲ್ಪ ಚೇಂಜ್ ಆದರೆ ನಮ್ಮದು ಮಷಿನ್ ಒಳಗಡೆ ಇದ್ದಿದ್ದು ಎಲ್ಲ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ಪೂರಾ ನನ್ನ ಬಾಡಿ ಎಲ್ಲ ಪೇನ್ ಅಂದರೆ ಪೇನ್. ಅವತ್ತಿನ ದಿನ ತುಂಬಾ ಏನಂತಾರೆ, ಒಂದು ಟ್ಯಾಬ್ಲೆಟ್ ಪೇನ್ ಕಿಲ್ಲರ್ ತೊಗೊಂಡ್ರು ಕೂಡ ನನಗೆ ಕಮ್ಮಿ ಆಗಿದ್ದಿಲ್ಲ. 1-2 ಡೇಸ್ ಏನಂತಾರೆ ಬೇಕಾಯಿತು ಟೈಮ್. ಸೊ ಹಾಗೆ ನನ್ನ ಬಾಡಿ, ಸೊ ಎಲ್ಲರದು ಬಾಡಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಡೀ ದಿನ ಒಂಚೂರು ರೆಸ್ಟ್ ಇಲ್ಲಾರ್ದೆ, ಒಂಚೂರು ಮಲ್ಕೊಲಾರ್ದೇನೆ ಇರೋದು ಕೂಡ ತುಂಬ ಡಿಫಿಕಲ್ಟ್. ಬಟ್ ಆದರೂ ಕೂಡ ಒಂದು ರೀತಿ ಎಂಜಾಯ್ಮೆಂಟ್ ಇತ್ತು, ಒಂದು ರೀತಿ ಟ್ರೆಡಿಷನ್, ಇದನ್ನು ಪಾಲಿಸೋದು ಮಜಾ ಬರುತ್ತೆ. ಸೊ ಹಾಗಾಗಿ ಜೋಶ್ ಇರಬೇಕು ಜೊತೆ ಎಲ್ಲ ಇರೋರು. ಇಲ್ಲಿ ತುಂಬ ದೇವ್ರ ಹಾಡುಗಳನ್ನು ಕಾಂಪಿಟೇಷನ್ ಆಗಿ ಹಾಡೋದು, ಆಮೇಲೆ ಅವರು ಸ್ಟಾಪ್ ಮಾಡಿದಾಗ ಇವರು ಶುರು ಮಾಡೋದು, ಒಂದು ಸ್ವಲ್ಪ ಜೋಕ್ ಮಾಡೋದು ತುಂಬಾ ಚೆನ್ನಾಗಿ ನಡೀತು ಈ ದಿನ. ಸೊ ಈ ರೀತಿ ಗೊಂದಲನ ಮಾಡ್ತಾರೆ ಮದುವೆ ಮನೆ ಅಥವಾ ಗೃಹ ಪ್ರವೇಶ, ಮುಂಜವಿ ಈ ರೀತಿ ದಿನಗಳಲ್ಲಿ ಮಾಡೋದು, ಮನೆಯಲ್ಲಿ ಮಾಡೋದು. ಸೊ ಹಾಗಾಗಿ ಅವರಿಗೆ ಕರೆಸ್ತಾರೆ ಗೊಂದಲ ಮಾಡೋರನ್ನು. ಸೊ ಹಾಗಾಗಿ ಅವ್ರದ್ದು ಕೂಡ ಚಾರ್ಜಸ್ ಇರುತ್ತೆ ಕೆಲವೊಂದು. ಸೊ ಇದು ಕಂಪಲ್ಸರಿ ಒಂದು ಟ್ರೆಡಿಷನ್ ಅಂತ ಹೇಳ್ತೀನಿ. ತುಳಜಾ ಭವಾನಿ ಯಾರು ಅವ್ರ ಮನೆ ದೇವ್ರು ಇರ್ತಾರೆ. ಸೊ ಹಾಗಾಗಿ ನೋಡಿ ಎಂಜಾಯ್ ಮಾಡಿ ಈ ವ್ಲಾಗನ್ನು. ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಅಂತ ಹೇಳ್ತೀನಿ. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಒಂದು ಹೊಸ ಟಾಪಿಕ್ನ ತಗೊಂಡು. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಜಾಯ್ ಮಾಡಿ ಈ ವ್ಲಾಗನ್ನು ಅಂತ ಹೇಳ್ತೀನಿ.